ಕರ್ನಾಟಕದಲ್ಲಿ ಶೇಕಡ 60ರಷ್ಟು ಕನ್ನಡ ಪದಗಳಿರುವ ನಾಮಫಲಕಗಳನ್ನು ಅಳವಡಿಸಬೇಕು ಎಂಬ ಸರ್ಕಾರದ ಕಾನೂನಿದ್ದರೂ ಅನೇಕರು ಪಾಲಿಸುತ್ತಿಲ್ಲ. ಆದ್ದರಿಂದ ಸಂಬಂಧಿಸಿದವರು ತಪ್ಪು ತಿದ್ದುಕೊಂಡು ನಡೆಯದಿದ್ದರೆ ಮಸಿ ಬಳಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಜೊತೆಗೆ ಸಂಬಂಧಿಸಿದ ಇಲಾಖೆಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಎಚ್ಚರಿಸಿದರು. ವಿಚಾರದಲ್ಲಿ ಬೇಲೂರು ತಾಲೂಕಿನ 37 ಗ್ರಾಮ ಪಂಚಾಯತಿಗಳು ಪುರಸಭೆ ವ್ಯಾಪ್ತಿಯಲ್ಲಿ ಕೂಡ ಕಡ್ಡಾಯವಾಗಿ ಆಗಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನಿರ್ಣಯವನ್ನು ತಗೊಂಡಿದ್ದಾರೆ. ಆ ವಿಚಾರವಾಗಿ ತಾಲೂಕು ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮವಾಗಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ತಾಲೂಕಿನ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಅನ್ಯ ಭಾಷಿಗರು ಕೂಡ ಕನ್ನಡದಲ್ಲಿ ವ್ಯವಹರಿಸಬೇಕು. ನಮ್ಮ ರಾಜಭಾಷೆಗೆ ಧಕ್ಕೆ ತರುವ ಕೆಲಸ ಮಾಡಿದ್ರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಕಳೆದ ಡಿಸೆಂಬರ್ನಲ್ಲಿ ಬೆಂಗಳೂರಲ್ಲಿ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿದೆ. ನಮ್ಮ ಹೋರಾಟ ನಂತರ ನಾಮಫಲಕಗಳಲ್ಲಿ ಶೇಕಡ 60ರಷ್ಟು ಕನ್ನಡ ಇರಬೇಕು ಎಂದು ಸರ್ಕಾರ ಅಧಿವೇಶನದಲ್ಲಿ ವಿಧೇಯಕ ಅಂಗೀಕರಿಸಿದೆ. ರಾಜ್ಯಾದ್ಯಂತ ಅಂಗಡಿ, ಬಾರ್ ಸೇರಿದಂತೆ ಎಲ್ಲ ಕಡೆ ಶೇಕಡ 60ರಷ್ಟು ಕನ್ನಡ ನಾಮಫಲಕಗಳಿರಬೇಕು. ಪೆಟ್ರೋಲ್ ಬಂಕ್ ಹಾಗೂ ಬ್ಯಾಂಕ್ಗಳು ಸೇರಿದಂತೆ ಹಲವಾರು ಅಂಗಡಿ ಮುಂಗಟ್ಟುಗಳಲ್ಲಿ ಆಂಗ್ಲ ಮಾಧ್ಯಮದ ನಾಮಫಲಕಗಳು ರಾರಾಜಿಸುತ್ತಿದ್ದು, ಈ ಕೂಡಲೇ ಅವುಗಳನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ಕಾರವೇ ಕಾರ್ಯದರ್ಶಿ ಖಾದರ್ ಮಾತನಾಡಿ, ಕನ್ನಡ ಭಾಷೆ ವಿಚಾರದಲ್ಲಿ ಧಕ್ಕೆಯಾದರೆ ಕಾರವೇ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಲಿದೆ. ನಾಮಫಲಕ ಅಳವಡಿಕೆ ವಿಚಾರದಲ್ಲಿ ಎಲ್ಲರೂ ಸರ್ಕಾರದ ಆದೇಶ ಪಾಲನೆ ಮಾಡಬೇಕು. ನಿರ್ಲಕ್ಷ್ಯ ಅಥವಾ ಅಸಡ್ಡೆ ತೋರಿದ್ರೆ ಮಸಿ ಬಳಿಯುವ ಹೋರಾಟ ಆರಂಭವಾಗಲಿದೆ ಎಂದರು. ಪಟ್ಟಣದ ಎಲ್ಲ ಅಂಗಡಿಗಳಲ್ಲಿ ಕನ್ನಡ ನಾಮಫಲಕ ಹಾಕದಿದ್ರೆ ಹೋರಾಟ ಅನಿವಾರ್ಯ ಎಂದರು. ಈಗಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಕನ್ನಡ ಕಡಕಡನೆ ಮಾಡುತ್ತಿರುವವರಿಗೆ ಸೂಚನೆ ನೀಡಬೇಕು. ಸ್ಪಂದಿಸದಿದ್ದರೆ ಅಂತವರ ಟ್ರೇಡ್ ಲೈಸೆನ್ಸ್ ರದ್ದುಪಡಿಸುವಂತೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರವೇ ತಾಲೂಕು ಉಪಾಧ್ಯಕ್ಷ ಅನೀಫ್, ಕಾರ್ಯದರ್ಶಿ ಕುಮಾರ, ನಗರ ಅಧ್ಯಕ್ಷ ಪ್ರಸನ್ನ ಇತರರು ಹಾಜರಿದ್ದರು. ಸರ್ಕಾರ ಆದೇಶ ಮಾಡಿದೆ. ಆ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ನೋಡಿ, ನಿಮಗೆಲ್ಲ ಗೊತ್ತಿರ್ತಂಥ ವಿಚಾರ, 27ನೇ ತಾರೀಕು ಡಿಸೆಂಬರು ಸನ್ಮಾನ್ಯ ಸಮರಸಿಂಹ ಟಿ ಎನ್ ನಾರಾಯಣಗೌಡರವ್ರನ್ನ ದೊಡ್ಡ ಮಟ್ಟದ ಹೋರಾಟ ಮಾಡೋದ ಸಂದರ್ಭದಲ್ಲಿ ಬಂಧಿಸಿದ್ರು. ಸುಮಾರು 16 ದಿನ ಅವ್ರನ್ನ ಕಾರ್ಯ ಮಾಡಿದ್ರು. ಅವರು ಸಹ ಏನು ಯಾವುದೇ ಈ ಒಂದು ಸರ್ಕಾರದ ನಿರ್ಣಯಕ್ಕೆ ಬಗ್ಲಿಲ್ಲ, ಜಗ್ಲಿಲ್ಲ, ಎದುರಲಿಲ್ಲ. ಯಾವುದೇ ಥರ ಹೋರಾಟ ಕನ್ನಡಕ್ಕಾಗಿ ನಾನು ಕನ್ನಡಕ್ಕಾಗಿ ಹುಟ್ಟಿದ್ದೀನಿ, ಕನ್ನಡಕ್ಕೋಸ್ಕರ ನಾನು ಪ್ರಾಣ ಕೊಡೋದು ಸಹ ಸಿದ್ಧರಿದ್ದೀನಿ ಅಂತ ಒಂದು ನಿಟ್ಟಿನಲ್ಲಿ ಆ ಒಂದು ಹೋರಾಟ ಮಾಡೋಂಥ ಹೋರಾಟ ಇವತ್ತು ಇಡೀ ರಾಜ್ಯದಲ್ಲಿ ಏನು 224 ಕ್ಷೇತ್ರದಲ್ಲೂ 31 ಜಿಲ್ಲೆನಲ್ಲೂ ಸಹ ಇವತ್ತು ಕನ್ನಡ ಕಡ್ಡಾಯ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಆದೇಶ ಮಾಡಿದೆ. ಆ ನಿಟ್ಟಿನಲ್ಲಿ ಬೇಲೂರು ತಾಲೂಕಿನಲ್ಲಿ ಸಹ ಏನು ಎಲ್ಲ ಗ್ರಾಮ ಪಂಚಾಯತಿ 37 ಗ್ರಾಮ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಏನಿದೆ ಎಲ್ಲ ಏನು ಆಂಗ್ಲ ನಾಮಫಲಕಗಳನ್ನು ಕಡ್ಡಾಯವಾಗಿ 60% ಹಾಕಲೇಬೇಕು. 40% ಅವರು ಇಷ್ಟಪಟ್ಟಂಥ ಪದಗಳನ್ನ ಬಳಸ್ಕೋದಂಥ ನಿಟ್ಟಿನಲ್ಲಿ ಸರ್ಕಾರ ಆದೇಶ. ಅದೇ ರೀತಿ ನಮ್ಮದು ಹೋರಾಟ ಅದೇ ರೀತಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಪುರಸಭೆಗೆ ಈಗಾಗಲೇ ನಾವು ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಈಗ ನಾನು ಆಗಲೇ ನೋಟಿಸ್ ಕೊಡ್ತೀನಿ ಅಂತ ಹೇಳಿದರೆ, 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕು ಒಳಗಡೆ ಏನಾದರೂ ಅಂಗ ನಾಮಫಲಕಗಳನ್ನ ನಾವು ತೆರವು ಮಾಡಿಸ್ತಿಲ್ಲ, ಚೇಂಜ್ ಮಾಡ್ತಿಲ್ಲ ಅಂದರೆ ಏನು ತಹಸೀಲ್ದಾರ್ ಆಗಿರ್ಬೋದು, ಇಒ ಸಾಹೇಬ್ ಇರ್ಬೋದು, ಪುರಸಭೆ ಚೀಫ್ ಆಫೀಸರ್ ಇರ್ಬೋದು, ಇವಾಗ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ 28ನೇ ತಾರೀಕು ಗಡುವಿದೆ. 28ನೇ ತಾರೀಕು ತೆರವುಗೊಳಿಸ್ತಿಲ್ಲ ಅಂದರೆ ಏನು ಬೆಂಗಳೂರಲ್ಲಿ ಆಯಿತು ಅದೇ ಹೋರಾಟನ ಬೇರೆ ನಾವು ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ನಾವು ಇಲ್ಲೆಲ್ಲ ಕನ್ನಡಿಗರಿದ್ದೀವಿ, ಅರ್ಥ ಮಾಡ್ಕೋಬೇಕು. ಕನ್ನಡಿಗರಿದ್ದೀವಿ, ಕನ್ನಡಕ್ಕೋಸ್ಕರ ನಾವೆಲ್ಲ ಇಲ್ಲಿ ಜೀವನ ಮಾಡ್ತಿದ್ದೀವಿ. ಈ ಕೂಡ ಎಚ್ಚರಿಸ್ಕೊಂಡು ಎಲ್ಲ ಅಧಿಕಾರಿಗಳು ಏನು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರ ಆದೇಶ ಮಾಡಿದೆ. ಅಧಿಕಾರಿಗಳು ಏನೋ ಎಚ್ಚರಿಸ್ಕೊಂಡು ನಾಮಫಲಕ ತೆರವುಗೊಳಿಸ್ತಿಲ್ಲ ಅಂದರೆ ಅಧಿಕಾರಿಗಳನ್ನ ನಾವು ಹೋರಾಟ ಮಾಡೋಕೆ ಇಳಿದಂಥ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಂತ ಜೀತ್ ಕುಮಾರಿ ವೆಂಕಟೇಶ್ ಅವರು ನಮ್ಮ ಜೊತೆ ಬಂದರು. ಪುರಸಭೆ ಸಂಬಂಧಪಟ್ಟ ಬಂದ ಸಂದರ್ಭದಲ್ಲಿ ಏನು ದೊಡ್ಡ ಹೋರ್ಡಿಂಗ್ಸ್ಗಳಿದ್ದು ಅವನ್ನ ನಾವು ತೆರವುಗೊಳಿಸುವಂಥ ಕೆಲಸನ ಪುರಸಭೆ ಸಮ್ಮುಖದಲ್ಲೇ ಮಾಡಿದ್ದೀವಿ. ಅವತ್ತೇನಾಯ್ತು, ಅಲ್ಲಿಂದ ನಾವು ನಾರಾಯಣಗೌಡರನ್ನು ಕರೆ ಕೊಟ್ಟರು. ಡಿಸೆಂಬರ್ 22ನೇ ತಾರೀಕು ರಾಜ್ಯ ವ್ಯಾಪ್ತಿ ನಾವು ಏನಿದೆ ಎಲ್ಲ ನಾಮಫಲಕ ಕನ್ನಡಮಯ ಆಗಬೇಕು, ಕನ್ನಡೀಕರಣ ಆಗಬೇಕು ಅಂತ ನಿಟ್ಟಿನಲ್ಲಿ ಒಂದು ಹೋರಾಟದ ಒಂದು ನಿಲುವು ಕೊಟ್ಟ ಸಂದರ್ಭ ನಾವಲ್ಲಿ ಕೈ ಬಿಟ್ಟಿದ್ವಿ. ಆ ಹೋರಾಟ ಆದ ನಂತರ ಈಗ ಏನು ಸರ್ಕಾರ 28ನೇ ತಾರೀಕು ಗಡುವು ಕೊಟ್ಟಿದೆ, ಫೆಬ್ರವರಿ 28ನೇ ತಾರೀಕು 28ನೇ ತಾರೀಕು ಒಳಗಡೆ ತೆರವುಗೊಳಿಸಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೈಕಟ್ಟಿ ಕೂರುವಂಥ ಸಂಘಟನೆ ಅಲ್ಲ. ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ, ಮನವಿನೂ ಮಾಡ್ತಾ ಇದ್ದೀವಿ. 28ನೇ ತಾರೀಕು ಒಳಗಡೆ ಆ ನಾಮಫಲಕಗಳನ್ನ